ಈ ಕೆಂಪು ಅವಲಕ್ಕಿಯಲ್ಲಿ ಕರ್ದ ಅವಲಕ್ಕಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಮನೇಲಿ ಮಕ್ಕಳು, ಬ್ಯಾಚುಲರ್ಸು ಎಲ್ಲರೂ ಇಷ್ಟಪಡ್ತಾರೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಆಲ್ರೆಡಿ ಹಂಚಿಟ್ಕೊಂಡಿದ್ದೀನಿ, ಅದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ದೀನಿ. ಆ ಕೊಬ್ಬರಿ ಎಣ್ಣೆಯಲ್ಲೇ ಇವತ್ತು ನಾನು ಅವಲಕ್ಕಿನ ಕರಿತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಬರ್ತಾ ಇದೆ ಅವಲಕ್ಕಿ ಅಂತ. ನಾನಿಲ್ಲಿ ಅವಲಕ್ಕಿನ ತಗೊಂಡು ಅದನ್ನು ಕೂಡ ಸ್ವಲ್ಪನೇ ಹಾಕಿ ಅವಲಕ್ಕಿ ಕರಿಬೇಕು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಒಂದೊಂದೇ ಬ್ಯಾಚ್ ಕರಿತಾ ಇದ್ದೀನಿ ಅವಲಕ್ಕಿನ. ಇದಾದಮೇಲೆ ಅವಲಕ್ಕಿ ಕರ್ಕೊಂಡಾದ್ಮೇಲೆ ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ, ಕರಿಬೇವು, ಇದನ್ನೆಲ್ಲ ಗೋಡಂಬಿ, ಬಾದಾಮಿ ಕರ್ಕೋಬೇಕು. ಅದು ಎಲ್ಲನೂ ಸೇರಿ ಮಿಕ್ಸ್ಚರ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ಇಲ್ಲಿ ನಾನು ಪುಟಾಣಿನೂ ಹಾಕಿದ್ದೀನಿ, ಒಂದು ಕಪ್ ಆಗೋಷ್ಟು. ಮತ್ತು ಅದಾದಮೇಲೆ ಕರಿಬೇವು, ಅದನ್ನು ಕೂಡ ತುಂಬ ಚೆನ್ನಾಗಿ ಕರ್ಕೋಬೇಕು. ಕರ್ಕೊಂಡು ಆದಮೇಲೆ ಕಡಿಮೆ ಉರಿಯಲ್ಲೇ ಇರಬೇಕು. ಅದಾದಮೇಲೆ ನಾನಿಲ್ಲಿ ಬಾದಾಮಿ, ಗೋಡಂಬಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಮತ್ತು ಅದಾದಮೇಲೆ ಬಾದಾಮಿನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಅದೇ ಹಂಚಿಗೆ ಸ್ವಲ್ಪ ಒಂದು 3-4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಇವಾಗ ಆ ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿ ಬೇಕಿದ್ದರೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೋದು. ಖಾರದ ಪುಡಿ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿ. ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಇವಾಗ ಅರಿಶಿನ ಪುಡಿ ಹಾಕಿದ ಬೇಕಿದ್ದರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಸಣ್ಣ ಉಪ್ಪು ಹಾಕಿ, ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ, ಬಟ್ ಇವಾಗ ಸಣ್ಣ ಉಪ್ಪೇ ಹಾಕಿರೋದು. ಇದು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಅಂದರೆ ಏನು, ಇದು ಆಲ್ರೆಡಿ ಇವಾಗ ಎಣ್ಣೆ ಕಾದಿತ್ತಲ್ವ, ಲೋ ಫ್ಲೇಮಲ್ಲೇ ಮಾಡ್ಕೋಬೋದು. ಬಟ್ ಏನಂದರೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇವಾಗ ಇದನ್ನು ಫ್ರೈ ಮಾಡಿದೆ ಅಲ್ವಾ, ಫ್ರೈ ಮಾಡಿಕೊಂಡು ಸ್ವಲ್ಪ ಇದನ್ನು ಪಾತ್ರೆಗೆ ತೆಗೆದಾದ್ಮೇಲೆ ಅದು ಆವಾಗಲೇ ಶೇಂಗಾ ಹಿಂಗೆ ಕರೆದಿದ್ವಲ್ವ, ಶೇಂಗಾ ಕಾಳು ಅದನ್ನು ಹಾಕ್ಕೊಂಡೆ. ಮತ್ತು ಗೋಡಂಬಿ, ಬಾದಾಮಿ, ಕರಿಬೇವು ಮತ್ತು ಅದು ಬೆಳ್ಳುಳ್ಳಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಸೇವ್ ಹಾಕ್ತಾಯಿದ್ದೇನೆ. ಸೇವ್ ಹಾಕಿದರೆ ಅದು ಇನ್ನೂ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸೇವ್ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಇವಾಗ ನಮ್ಮ ಕೆಂಪು ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಏನು ಅಂತ. ಕರ್ದ ಅವಲಕ್ಕಿ ತುಂಬ ರುಚಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ. ಮತ್ತು ಇದನ್ನು ಇಟ್ಕೊಂಡು ತಿನ್ಬೋದು. ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಾಯಂಕಾಲ ಸ್ಕೂಲ್ಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಇದನ್ನು ಹಾಕಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಹೊರಗಿಂದು ತಿನ್ಸೋದ್ಬಿಟ್ಟು ಈ ಥರ ಮಾಡಿ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.